ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮೊಟ್ಟ ಮೊದಲ ಬಾರಿಗೆ ಇರುಮುಡಿ ಹೊತ್ತು ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದ ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಗ್ಗೆ ತಿಳ್ಕೊಳ್ಳೋಣ. ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಶಬರಿಮಲೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಐತಿಹಾಸಿಕ ಭೇಟಿ. ಇರುಮುಡಿ ಹೊತ್ತು ಅಯ್ಯಪ್ಪ ದರ್ಶನ ಪಡೆದ ಮೊದಲ ಮಹಿಳಾ ರಾಷ್ಟ್ರಪತಿ ಇವರಾಗಿರ್ತಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಬರಿಮಲೆ ಅಯ್ಯಪ್ಪ ದೇವಸ್ಥಾನಕ್ಕೆ ಭೇಟಿ ನೀಡಿದ ಮೊದಲ ಮಹಿಳಾ ರಾಷ್ಟ್ರಪತಿ ಎನಿಸಿಕೊಂಡಿದ್ದಾರೆ. ಅವರು ಸಾಂಪ್ರದಾಯಿಕ ಪದ್ಧತಿಗಳನ್ನು ಅನುಸರಿಸಿ ಇರುಮುಡಿ ಕಟ್ಟು ಹೊತ್ತು ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಈ ಐತಿಹಾಸಿಕ ಭೇಟಿಯ 2018ರ ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಮಹತ್ವ ಪಡೆದುಕೊಂಡಿದೆ. ರಾಷ್ಟ್ರಪತಿಯವರ ಭೇಟಿಯು ಕೇರಳ ಅವರ 4 ದಿನಗಳ ಪ್ರವಾಸದ ಭಾಗವಾಗಿತ್ತು. ರಾಷ್ಟ್ರಪತಿ ಅವರು ಶಬರಿಮಲೆ ಭೇಟಿಗೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಇದೊಂದು ಐತಿಹಾಸಿಕ ಭೇಟಿ ಎನಿಸಿಕೊಂಡಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬುಧವಾರ ಶಬರಿಮಲೆಯ ಭಗವಾನ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಐತಿಹಾಸಿಕ ಭೇಟಿ ನೀಡಿದರು. ಈ ಪ್ರಸಿದ್ಧ ಬೆಟ್ಟದ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ಮೊದಲ ಮಹಿಳಾ ರಾಷ್ಟ್ರಪತಿ ಮುಖ್ಯಸ್ಥೆ ಇವರಾಗಿದ್ದಾರೆ. ಮುರ್ಮು ಅವರು ದೇವಾಲಯಕ್ಕೆ ಭೇಟಿ ನೀಡಿದ ಭಾರತ 2ನೇ ರಾಷ್ಟ್ರಪತಿಯಾಗಿದ್ದಾರೆ. ಮಾಜಿ ರಾಷ್ಟ್ರಪತಿ ವಿ ಗಿರಿ ಅವರು ಈ ಹಿಂದೆ 1970ರ ದಶಕದಲ್ಲಿ ಭೇಟಿ ನೀಡಿದ್ದರು. ರಾಷ್ಟ್ರಪತಿಯವರು ಈ ಭೇಟಿಯು ಸಾಂಕೇತಿಕವಾಗಿ ಮಹತ್ವವನ್ನು ಪಡೆದುಕೊಂಡಿದೆ. ಋತುಮತಿಯಾಗುವ ವಯಸ್ಸಿನ 10-50 ಮಹಿಳೆಯರು ದೇವಾಲಯ ಪ್ರವೇಶಿಸುವುದಕ್ಕೆ ಇದ್ದ ಸಾಂಪ್ರದಾಯಿಕ ನಿಷೇಧವನ್ನು ರದ್ದುಗೊಳಿಸಿದ 2018ರ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪಿನ ಹಲವು ವರ್ಷಗಳ ನಂತರ ಈ ಭೇಟಿ ಕೈಗೊಳ್ಳಲಾಗಿದೆ. ದೇವಾಲಯದ ಆರಾಧ್ಯ ದೈವ ಭಗವಾನ್ ಅಯ್ಯಪ್ಪನನ್ನು ಭಕ್ತರು ನಿತ್ಯ ಬ್ರಹ್ಮಚಾರಿ ಎಂದು ಪರಿಗಣಿಸುತ್ತಾರೆ. ಸಾಂಪ್ರದಾಯಿಕ ಯಾತ್ರೆಯ ಸಾಂಪ್ರದಾಯಿಕ ಪದ್ಧತಿಗಳನ್ನು ಅನುಸರಿಸಿ ರಾಷ್ಟ್ರಪತಿ ಮುರ್ಮು ಅವರು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಪಂಪಾ ಮೂಲ ಶಿಬಿರವನ್ನು ತಲುಪಿದರು. ಅವರು ಪಂಪಾ ನದಿಯಲ್ಲಿ ತಮ್ಮ ಪಾದಗಳನ್ನು ತೊಳೆದು ನಂತರ ಸಮೀಪ ಗಣಪತಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಕಪ್ಪು ಸೀರೆಯಲ್ಲಿ ಅಲಂಕೃತರಾಗಿದ್ದ ರಾಷ್ಟ್ರಪತಿಯವರು ಕಟ್ಟುನೀರ ವಿಧಿಯಲ್ಲಿ ಪಾಲ್ಗೊಂಡರು. ಇಲ್ಲಿ ಮೇಲ್ಕಂತಿ ಅವರು ದೇವಸ್ಥಾನಕ್ಕೆ ಭಕ್ತರು ಹತ್ತುಕೊಂಡು ಹೋಗುವ ಪವಿತ್ರ ಇರುಮುಡಿ ಕಟ್ಟು ಅನ್ನು ಸಿದ್ಧಪಡಿಸಿದರು. ಅವರು ಅಳಿಯ ಗಣೇಶ್ ಚಂದ್ರ ಹೋಬ್ರಾಮ್ ಮತ್ತು ಇತರ ಸಿಬ್ಬಂದಿ ಸದಸ್ಯರ ಸಹ ತಮ್ಮದೇ ಆದ ಪವಿತ್ರ ಇರುಮುಡಿ ಕಟ್ಟು ಸಿದ್ಧಪಡಿಸಿಕೊಂಡರು. ಪಂಬಾದಲ್ಲಿ ವಿಧಿಗಳನ್ನು ಮುಗಿಸಿ ನಂತರ ತಂಡವು ವಿಶೇಷ 4 ಚಕ್ರ ಚಾಲಿತ ವಾಹನಗಳಲ್ಲಿ 4.5 ಕಿಲೋಮೀಟರ್ ದೂರದ ಸ್ವಾಮಿ ಅಯ್ಯಪ್ಪ ರಸ್ತೆಯ ಮೂಲಕ ಸನ್ನಿಧಾನವನ್ನು ತಲುಪಿತು. ಇನ್ನು ಸನ್ನಿಧಾನದಲ್ಲಿ ದರ್ಶನ ನೋಡೋದಾದರೆ, ದೇವಾಲಯದ ತಾಂತ್ರಿಕಟ್ಟಾರರು ಮಹೇಶ್ ಮೋಹನರು ಅವರು ಪೂರ್ಣ ಕುಂಭದೊಂದಿಗೆ ರಾಷ್ಟ್ರಪತಿ ಮುರ್ಮು ಅವರನ್ನು ಔಪಚಾರಿಕವಾಗಿ ಸ್ವಾಗತಿಸಿದರು. ರಾಜ್ಯ ದೇವಸ್ವಂ ಸಚಿವ ವಿ.ಎನ್. ವಾಸವನ್ ಸಹ ಅವರಿಗೆ ಶುಭಾಶಯ ಕೋರಿದರು. ತಮ್ಮ ತಲೆಯ ಮೇಲೆ ಪವಿತ್ರ ಅನ್ನು ಹೊತ್ತುಕೊಂಡು ಅವರ ಮುಖ್ಯ ಗರ್ಭಗುಡಿಗೆ ಹೋಗುವ 18 ಪವಿತ್ರ ಮೆಟ್ಟಿಲುಗಳನ್ನು ಹತ್ತಿದರು. ಅವರು ಭಗವಾನ್ ಅಯ್ಯಪ್ಪನವರ ದರ್ಶನವನ್ನು ಪಡೆದ ನಂತರ ಅವರ ಇರುಮುಡಿ ಕಟ್ಟು ಅನ್ನು ಪ್ರಧಾನ ಅರ್ಚಕರ ಪೂಜೆಗಾಗಿ ತೆಗೆದುಕೊಂಡರು. ತನ್ನ ಪ್ರಾರ್ಥನೆಗಳನ್ನು ಪೂರ್ಣಗೊಳಿಸಿದ ನಂತರ ಮತ್ತು ಪಕ್ಕದ ಮಾಳಿಕಾಪುರಂ ದೇವಸ್ಥಾನಕ್ಕೂ ಭೇಟಿ ನೀಡಿದ ನಂತರ ರಾಷ್ಟ್ರಪತಿಯವರು ಊಟಕ್ಕಾಗಿ ಟಿಡಿಬಿ ಅತಿಥಿ ಗೃಹಕ್ಕೆ ಮರಳಿದರು. ರಾಷ್ಟ್ರಪತಿಯವರ ಭೇಟಿಯ ಸಮಯದಲ್ಲಿ ಇತರ ಭಕ್ತರಿಗೆ ದರ್ಶನವನ್ನು ನಿರ್ಬಂಧಿಸಲಾಗಿತ್ತು ಎಂದು ದೇವಸ್ವಂ ಮಂಡಳಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಶಬರಿಮಲೆಯ ಭೇಟಿಯು ಮಂಗಳವಾರ ಸಂಜೆ ಪ್ರಾರಂಭವಾದ ರಾಷ್ಟ್ರಪತಿ ಮುರ್ಮು ಅವರ 4 ದಿನಗಳ ಕೇರಳ ಅಧಿಕೃತ ಪ್ರವಾಸದ ಒಂದು ಪ್ರಮುಖ ಭಾಗವಾಗಿದೆ. ಇನ್ನು ರಾಷ್ಟ್ರಪತಿಗಳ ಭೇಟಿಗೆ ಪ್ರಶಂಸೆ. ಬಿಜೆಪಿ ಸಂಸದ ಬಂಡಿ ಸಂಜಯ್ ಕುಮಾರ್ ಅವರು ರಾಷ್ಟ್ರಪತಿ ಮುರ್ಮು ಅವರ ಶಬರಿಮಲೆಯ ಭೇಟಿಯನ್ನು ಶ್ಲಾಘಿಸಿದ್ದಾರೆ. ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ, ಅವರಿಗೆ 67 ವರ್ಷ, ಅವರು ಯಾವುದೇ ನಿಯಮಗಳನ್ನು ಮುರಿದಿಲ್ಲ, ಯಾವುದೇ ನಂಬಿಕೆಗೆ ಧಕ್ಕೆ ತಂದಿಲ್ಲ, ಬದಲಿಗೆ ಅದನ್ನು ಗೌರವಿಸಿದ್ದಾರೆ. ಹೀಗೆ ಮಾಡುವ ಮೂಲಕ ಅವರು ಇರುಮುಡಿಯನ್ನು ಹೊತ್ತು ಅಯ್ಯಪ್ಪನ ಮುಂದೆ ನಮಸ್ಕರಿಸಿದ ಇತಿಹಾಸದಲ್ಲೇ ಮೊದಲ ರಾಷ್ಟ್ರಪತಿಯಾದರು ಎಂದು ಬರೆದಿದ್ದಾರೆ.
ನೋಡಿದ್ರಲ್ಲ, ಶಬರಿಮಲೆಗೆ ತೆರಳಿದೆ ಅಲ್ದಿರ ಇರುಮುಡಿ ಹೊತ್ತು ದ್ರೌಪದಿ ಮುರ್ಮು ಅವರು ದರ್ಶನ ಪಡೆದು ಮಹಿಳಾ ರಾಷ್ಟ್ರಪತಿ, ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಹೆಸರು ತಗೊಂಡಿದ್ದಾರೆ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.